ತಾವೊಬ್ಬ ನಟರು, ಕಲಾವಿದರು, ಅದರ ಜೊತೆಗೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಬಹಳ ಸರಳತೆಯನ್ನು, ಅಹಿಂಸೆಯನ್ನು ಕಾಪಾಡ್ಕೊಂಡು ಬಂದಂಥವರು ಈ ಮಾತನಾಡುವಾಗ ಸಿದ್ಧಾಂತ ಅನ್ನುವ ಪ್ರೇರಣೆ ಅನ್ನುವ ಹೆಸರಿನಲ್ಲಿ ಸಮಾಜದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದು, ಅಹಿಂಸೆ ಅನ್ನೋ ಹೆಸರಿನಲ್ಲಿ ಮಾನಸಿಕ ಹಿಂಸೆ ಕೊಡುವಂಥದ್ದು, ಇಷ್ಟೊಂದು ಜನರಿಗೆ ತೊಂದರೆ ಕೊಟ್ಟು ಏನು ಸಾಧಿಸ್ತಾ ಇದ್ದೀರಿ ತಾವು? ತೊಂದರೆ ಕೊಡೋದು ನನ್ನ ಉದ್ದೇಶ ಅಲ್ಲ. ನಾವೇನಾದರೂ ಪರಿವರ್ತನೆ ಮಾಡಬೇಕು ರಾಘವ್ ಸೂರ್ಯ ಅವರೇ ಅಂದರೆ, ನಾವು ದೇಶನ ಉತ್ತಮ ರೀತಿ ತೊಗೊಂಡೋಗ್ಬೇಕು, ಸಮಾಜ ಉತ್ತಮವಾಗಿ ಕಟ್ಟಬೇಕು ಅಂದರೆ ನಮಗೆ ಜನರ ಕಾನ್ಷಿಯಸ್ನೆಸ್ಸು, ಅವೇರ್ನೆಸ್ಸು, ಪ್ರಜ್ಞೆ ಅಪಾರ ಇದೆ. ಅದನ್ನು ನಾವು ಒಂದು ಸ್ವಲ್ಪ ನಮ್ಮ ಕೈಲಾದಷ್ಟು ಇನ್ನೂ ಜಾಗೃತಿ ಮೂಡಿಸೋದು ನಮ್ಮ ಕರ್ತವ್ಯ ಇದೆ. ನಾನು ಅದನ್ನು ಯಾವ ಒಂದು ಸಂವಿಧಾನದ ಚೌಕಟ್ಟು ಹೊರಗಿಂದ ಅದನ್ನು ನಾನು ಮಾಡೋದಲ್ಲ. ಸಂವಿಧಾನ ಚೌಕಟ್ಟು ಒಳಗೆ, ಕಾನೂನು ಅಡಿಯಲ್ಲಿ ಒಳಗೆ, ಮತ್ತು ಎಲ್ಲ ನಮ್ಮ ಒಂದು ರೀತಿ ಅದನ್ನು ಯಾವ ಅವಹೇಳನ ಪದ ಬಳಸದೆ, ಯಾವುದೇ ನಿಂದನೆ ಮಾಡದೆ ಈ ವಿಚಾರಗಳು ಮಂಡನೆ ಮಾಡಿದಷ್ಟು ಜಾಗೃತಿ ಆಗುತ್ತೆ. ಜಾಗೃತಿ ಆದಷ್ಟು ಒಂದು ಉತ್ತಮ ಸಮಾಜಕ್ಕೆ ಒಂದು ಮೆಟ್ಲು ಆಗೋ ಸಾಧ್ಯತೆಗಳಿರುತ್ತೆ. ಚೇತನ್ ಅವರಿಗೆ ಪ್ರಶ್ನೆ ಮಾಡುವಾಗ ಏನು ಅರ್ಹತೆ ಇದೆ ಅನ್ನೋ ಪ್ರಶ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದರೆ, ಸಾರಾ ಗೋವಿಂದ್ ಅವರು ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಲಾಟಿ ಏಟ್ ತಿಂದಂಥವ್ರು. ಜಯಮಾಲಾ ಅವರು ಎಷ್ಟು ಸವಾಲುಗಳನ್ನು ಎದುರಿಸಿ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಅಲಂಕರಿಸಿದಂಥವ್ರು. ನೀವು ಅವರ ಹಿರಿತನ, ಅವರ ಸಾಧನೆ, ಅವರ ಸವಾಲುಗಳನ್ನು ಗಮನಿಸದೆ, ಅದಕ್ಕೆ ಗೌರವ ಕೊಡದೆ ನೀವು ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅವರನ್ನು ಟೀಕೆ ಮಾಡೋದ್ರಿಂದ ಏನು ಲಾಭ ಆಗ್ತಾ ಇದೆ? ಒಂದು ಕಡೆ ಅಹಿಂಸೆ ಅಂತೀರಿ, ಚಳವಳಿ ಅಂತೀರಿ, ಸಿದ್ಧಾಂತ ಅಂತೀರಿ, ಮತ್ತೊಂದು ಕಡೆ ಅದಕ್ಕೆ ವೈರುಧ್ಯತೆಯಾಗಿ ಕಿಡಿ ಹೊಚ್ಚೋ ಕೆಲಸ ಮಾಡ್ತಾ ಇದ್ದೀರಿ. ರಾಘವ್ ಸೂರ್ಯ ಅವರೇ, ನಾವು ಬೇಕಾಬಿಟ್ಟಿಯಾಗಿ ಯಾರನ್ನೂ ಟೀಕೆ ಮಾಡ್ತಾಯಿಲ್ಲ. ಯಾರನ್ನು ಅವರು ಮಾಡಿರೋ ಕೊಡುಗೆನೇ ಇಲ್ಲ ಅಂತ ನಾನು ನೋಡಲ್ಲ. ನೀವು ಹೇಳಿದ್ದಿಬ್ಬರು ವ್ಯಕ್ತಿ ಅಷ್ಟೇ ಅಲ್ಲ, ನಮಗೆ ಕರ್ನಾಟಕದಲ್ಲಿ ಹತ್ತಾರು ಸಾವಿರ, ಬಹುಶಃ ಲಕ್ಷಾಂತರ ಜನ ಅವರ ಉತ್ತಮವಾದ ಕೊಡುಗೆ ಇವತ್ತಿಗೂ ನಡೀತಾ ಇದೆ, ಮಾಡ್ತಾ ಇದ್ದಾರೆ. ಅವರೆಲ್ಲರೂ ನಾವು ಗುರುತಿಸೋದು ನಮ್ಮ ಕರ್ತವ್ಯ. ಬಟ್ ಏನು ಹೇಳ್ತೀನಿ ಅಂದರೆ, ಈ ಇಬ್ಬರು ವ್ಯಕ್ತಿಗಳು ನೀವು ಹೇಳಿದ್ರು, ಸಾರಾ ಗೋವಿಂದ್ ಅವರಾಗಿರ್ಬೋದು, ಜಯಮಾಲ ಅವರಾಗಿರ್ಬೋದು, ಅವ್ರ ಮೇಲೆ ನನಗೆ ಪರ್ಸ್ನಲ್ ಯಾವ ಒಂದು ದ್ವೇಷನೋ ಕೋಪನೋ ಯಾವುದೂ ಇಲ್ಲ. ಬಟ್ ನಾವು ಸಮಾಜ ನೋಡೋ ರೀತಿ, ಸಮಾಜ ನೋಡೋ ದೃಷ್ಟಿ ಬೇರೆ ಬೇರೆ. ಇಟ್ಸ್ ಅ ಕ್ವೆಶ್ಚನ್ ಆಫ್ ಐಡಿಯಾಸ್, ಇಟ್ಸ್ ಅ ಕ್ವೆಶ್ಚನ್ ಆಫ್ ಐಡಿಯಾಲಜೀಸ್. ಇದು ವ್ಯಕ್ತಿಗಳ ನಡುವೆ ಸಂಘರ್ಷ ಅಲ್ಲ, ವಿಚಾರಗಳ ನಡುವೆ ಸಂಘರ್ಷ. ಪ್ರಜಾಪ್ರಭುತ್ವ ಅಂದ್ರೇ ರಾಘವ್ ಸೂರ್ಯ ಅವರೇ, ಅದು ಇಟ್ಸ್ ಅ ಐಡಿಯಾಲಜಿಕಲ್ ಬ್ಯಾಟಲ್, ನಾನ್ ವೈಲೆಂಟ್, ಅಹಿಂಸಾತ್ಮಕವಾದ ಯುದ್ಧ ನಡೀತಾ ಇದೆ.